ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಇದ್ದಂಥ ದಿನ ಮಾರ್ಕೆಟ್ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿತ್ತು ನೋಡೋಣ. ಇವತ್ತು BSEದು ರಿಸಲ್ಟ್ಸ್ ಕೂಡ ಇತ್ತು. ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನನೇ 2% ಪಾಸಿಟಿವ್ ಮೂಮೆಂಟೇ ಕೊಟ್ಟಿದೆ. ಓವರಾಲ್ ನೋಡ್ತಾ ಬರೋದಾದ್ರೆ ಸ್ವಲ್ಪ ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿರೋ ಸ್ಟಾಕ್ಗಳು ಜಾಸ್ತಿ ಇದೆ. ಅಂದರೆ ನಿನ್ನೆ ಏನಾಗಿತ್ತು ಇವತ್ತನ್ನು ತೆಗೆದಿಟ್ಬಿಟ್ರೂ ಕೂಡ ಏನು ವ್ಯತ್ಯಾಸ ಇರೋದಿಲ್ಲ. ಆಲ್ಮೋಸ್ಟ್ ಅದೇ ಲೆವೆಲಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. ಬಟ್ ಇಂಟ್ರಾಡೇನಲ್ಲಿ ಒಂದು 100-150 ಪಾಯಿಂಟ್ಗಳ ಮೂಮೆಂಟನ್ನು ಮಾಡಿತ್ತು. 24,510 ಹತ್ರ ಹೋಗಿತ್ತು ಮಾರ್ಕೆಟು. ಬಟ್ ಯುದ್ಧದ ಸಿಚುವೇಷನು ಈಸ್ ಆಗ್ತಾ ಇದೆ ಅಂತ ಕ್ರೂಡು $100 ಎಲ್ಲ ಕೆಳಗಡೆ ಬಂದರೂ ಕೂಡ ಇಂಡಿಯಾ ವಿಕ್ಸಲ್ಲಿ ಅಂಥ ಒಂದು ಬದಲಾವಣೆ ಏನೂ ಆಗಿಲ್ಲ ಇವತ್ತು. ಸೊ ಓವರಾಲ್ ನೋಡ್ತಾ ಬರೋದಾದರೆ HUL ಕಂಟಿನ್ಯೂಸ್ ಆಗಿ ರನ್ ಆಗಿದ್ದಂಥ ಸೆಕ್ಟರು 1.94% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ ಆಗಿದೆ. ಟೆಕ್ ಮಹೀಂದ್ರ TCS ಅಲ್ಲಿ ಎರಡರಲ್ಲೂ ಕೂಡ ಫಾಲ್ ಬರ್ತಾ ಇತ್ತು. ಆಂಥ್ರೋಪಿಕ್ ಅವರು ಇಂಡಿಯಾ IT ಕಂಪ್ನಿಗಳಿಗೆ ಸರ್ವಿಸ್ ಕಂಪ್ನಿಗಳಾಗೆ ಅವರು ಒಂದು ಸರ್ವಿಸ್ನ ಕೊಡ್ತಾ ಇದ್ದಾರೆ ಅಂತ ಬರ್ತಾ ಇರೋಂಥದ್ದು ಇಂಡಿಯನ್ IT ಕಂಪ್ನಿಗಳಿಗೆ ದೊಡ್ಡ ಒಂದು ಹೊಡೆತವನ್ನು ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ರಿಕವರ್ ಆಗೋದು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತು ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ 2%, ಬಜಾಜ್ ಆಟೋದಲ್ಲಿ 2.77% ಬಂದಿತ್ತು. HDFC ಲೈಫಲ್ಲಿ 3.14% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗ್ತಾ ಹೋಯಿತು. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ಆಗಿ ಇದ್ದಿದ್ದಂಥ ದಿನ ಇವತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದ್ರೂ ಕೂಡ ಇದರಲ್ಲಿ CG ಪವರು, ಬಾಷು, HAL ಇದರಲ್ಲೆಲ್ಲ ತಲಾ 3% ಬಂದಿದೆ. 3.64% ಬಂದಿರೋ CG ಪವರ್ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ ಆಗಿದೆ. ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸಲ್ಲಿ 5.26%, ಅದೇ ರೀತಿಯಾಗಿ ವೇದಾಂತದಲ್ಲಿ ಕಂಟಿನ್ಯೂಸ್ ಆಗಿ 3 ದಿನ ಮೇಲ್ಗಡೆ ಹೋಗ್ತಿತ್ತಲ್ಲ ಅದರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಇವೆರಡು ಇವತ್ತಿನ ಟಾಪ್ ಲೂಸರ್ಗಳಾಗಿದೆ. ಸೊ ಓವರಾಲ್ ನೋಡೋದಾದ್ರೆ ನಿಫ್ಟಿ ಫ್ಲಾಟ್. ನಾನು ಆಗಲೇ ಹೇಳ್ದಂಗೆ ನೋಡಿ, ನಿನ್ನೆ ಚಾರ್ಟ್ಸ್ ತೊಡ್ಬಿಟ್ಟು ಮಾತಾಡಿದೆ. ಕೆಲವರು ನಾಳೆ ಏನು ಅಂತ ಕೇಳಿದ್ರಿ. ಆ್ಯಕ್ಚುಲಿ ಸೆಬಿ ರೂಲ್ಸ್ ಪ್ರಕಾರ ಇಂಥದ್ದು ಸಪೋರ್ಟು, ಇಂಥದ್ದು ರೆಸಿಸ್ಟೆನ್ಸು, ನಾಳೆ ಇಲ್ಲಿ ಟೆಸ್ಟ್ ಆಗುತ್ತೆ, ಹೀಗಾಗುತ್ತೆ, ಈ ಥರ ಹೇಳೋ ಅಧಿಕಾರ ಇಲ್ಲ, ಆಯಿತಾ. ಸೊ ಆ್ಯಕ್ಚುಲಿ ಚಾರ್ಟ್ಸೇ ಮಾತಾಡ್ತಾ ಇರಲಿಲ್ಲ. ಬಟ್ ಕೆಲವೊಂದು ದಿನ ಏನಾಗ್ತಾ ಹೋಗುತ್ತೆ ಅಂತಂದರೆ ಒಂದು ಈಸಿಯಾಗಿರುತ್ತೆ ಮಾರ್ಕೆಟಲ್ಲಿ. ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಿತ್ತು, ಈ ಥರ ಅದನ್ನು ಒಂದು ಆಗಿದ್ದನ್ನು ಹೇಳ್ಬೋದಾ ಅಂತ. ಅದು ನನಗೆ ಗೊತ್ತಿಲ್ಲ ಈ ಥರ ಹೇಳ್ಬೋದಾ ಇಲ್ವೋ ಅಂತ. ನೋಡಿ ನಿಫ್ಟಿ ಲೋಡೇ ಆಗ್ತಾ ಇಲ್ಲ ನಾನು ಹೇಳಿದ್ದಕ್ಕೆ. ನೋಡೋಣ ವಾಪಸ್ ಬರೋಣ ಅಂತ ಇದಕ್ಕೆ ಲೋಡ್ ಆದರೆ. ಬಟ್ ಇವತ್ತು ಕೂಡ ನೋಡಿ ತುಂಬ ಪಾಸಿಟಿವ್ ಆಗಿ ಆಗಿದ್ದಾದರೆ ನಿನ್ನೆ ಒಂದು ಅಪ್ ಮೂಮೆಂಟ್ ಬಂದಿತ್ತಲ್ವಾ. ಈ ಒಂದು ಅಪ್ ಮೂಮೆಂಟಿಗೆ ಇವತ್ತು ಪಾಸಿಟಿವ್ ಆಗಿ ಇದ್ದಿದ್ದು ದಿನ ಆಗಬೇಕಾಗಿತ್ತು ಅಂದಿದ್ರೆ ಇವತ್ತು ಏನಾಗಬೇಕಾಗಿತ್ತು, ಓಪನ್ ಆದಮೇಲೆ ಇವತ್ತು 7ನೇ ತಾರೀಕು ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗೋ ಮತ್ತೊಂದಾಗೋ ಕನ್ಫರ್ಮ್ ಮಾರ್ಕೆಟಿಗೆ ನ್ಯೂಸು ಅಂತಂದರೆ ಕೈಗೆ ಸಿಗ್ದಂಗೆ ಮೇಲ್ಗಡೆ ಹೋಗ್ತಾ ಇತ್ತು. ಬಟ್ ಏನಾಗಿದೆ ಇವತ್ತು ಅದೇ ರೇಂಜಲ್ಲಿ ಓಪನ್ ಆಗಿದೆ. ಬಟ್ ನೋಡಿ ರೇಂಜ್ ಟ್ರೇಡಿಂಗ್ಗಳು, ರೇಂಜ್ ಏನದ್ದು ಈ ಥರ ಮಾರ್ಕೆಟ್ ಹೋದರೆ ಯಾಕೆ ಬಸ್ ಸ್ಟ್ಯಾಂಡ್ ಅಂತ ನಮ್ಮ ಚಾನಲಲ್ಲಿ ಯಾವಾಗ ಪದೇ ಮಾತಾಡ್ತಾ ಇರ್ತೀವಿ, ಇದನ್ನೇ ನಾವು ಹೇಳೋಂಥದ್ದಲ್ವ. ಇಲ್ಲಿ ನೋಡಿ ಒಂದು ಲೋ ಮಾಡಿದೆ. ಈ ಲೋ ಪ್ಯಾಟರ್ನ ನೀವು ಹಿಂದೆನೋ ನೋಡ್ಕೊಂಬರೋದಾದರೆ ಇದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಯಿತು ನೋಡಿ ಇಲ್ಲಿರೋವಂಥದ್ದು. ಯಾಕೆಂದರೆ ಇಲ್ಲೊಂದ್ಸಲ ಟೆಸ್ಟ್ ಆಗಿತ್ತು, ಇಲ್ಲೊಂದ್ಸಲ ಟೆಸ್ಟ್ ಆಗಿತ್ತು ನೋಡಿ. ಆ ಥರ ಒಂದು ಡಬಲ್ ಬಾಟಮ್ ಪ್ಯಾಟರ್ನ್ ಮಾಡಿ ಅಲ್ಲಿಂದ ಮೇಲ್ಗಡೆ ಹೋಗ್ತಾ ಇತ್ತು. ಅಲ್ಲಿಂದ ಇಲ್ಲೊಂದು ಲೈನ್ ಡೆವಲಪ್ ಮಾಡ್ಕೊತ ಹೋಯ್ತು ಅಲ್ವಾ ಸಪೋರ್ಟಿಗೆ ಅಂತ. ಇಲ್ಲಿ ಈ ಪಾಯಿಂಟಲ್ಲಿ 24,000 ಕ್ರೂಷಿಯಲ್ ಲೆವೆಲ್ ಹತ್ತಿರದಲ್ಲಿ ಏನಾಗಿದೆ ಮಾರ್ಕೆಟು ಮೂವ್ಮೆಂಟ್ ಕೊಟ್ಟಿದೆ. ಅದಕ್ಕಿಂತ ಹಿಂದೆ ಅಂತ ನೀವು ನೋಡ್ತಾ ಬರೋದಾದರೆ ಐ ಥಿಂಕ್ ಮೊನ್ನೆ 5ನೇ ತಾರೀಕಿಂದ ನೋಡಿದರೆ 5ನೇ ತಾರೀಕು ನೋಡಿ ಕ್ಲೋಸಿಂಗ್ ಟೈಮಲ್ಲಿ 24,000ದಲ್ಲಿ ಹಗ್ಗ ಜಗ್ಗಾಟಾಗಿ 24,000 ಮೇಲ್ಗಡೆ ಕ್ಲೋಸಿಂಗ್ ಮಾಡಿತ್ತು. ಸೊ ರೌಂಡ್ ಲೆವೆಲ್ಲು ಅಲ್ಲಿ ಒಂದು ಹಗ್ಗ ಜಗ್ಗಾಟಾಗಿದೆ. ಈ ಥರ ಅರ್ಥ ಅಂದರೆ ಏನು, ಅಲ್ಲಿ ಒಂದು ಸಪೋರ್ಟ್ ಇರುತ್ತೆ ಅಂತ. ನೆಕ್ಸ್ಟ್ ಡೇಗೆ ಏನಾಯಿತು ನೋಡಿ, ಇಮಿಡಿಯೇಟಾಗಿ ಅದಲ್ಲೇ ಸಪೋರ್ಟ್ ಆಯಿತು, ಅಲ್ಲಿಂದ ಮೇಲ್ಗಡೆ ಹೋಗ್ತಾ ಇತ್ತು. ಸೊ ಇವಾಗ ಎಲ್ಲಾಗಿದೆ 24,300 ಒಂದು ವಾರದಿಂದ ಈ ಝೋನ್ನ ಬಿಟ್ಟು ಹೋಗೋಕ್ಕೆ ಆಚಾಗಿಲ್ಲ. ಹಿಂದೆ ನೋಡ್ಕೊಂಬನ್ನಿ, ಒಂದು ವಾರದಿಂದ ಇದೇ ಲೆವೆಲಲ್ಲಿ ಇದ್ದೀವಿ, ಅಲ್ಲಿ ಬರುತ್ತೆ, ಅಲ್ಲಿಂದ ರಿಜೆಕ್ಷನ್ ಆಗುತ್ತೆ ಈ ಥರ. ಹಾಗಾಗಿ ಅದು ಇಂಪಿಡಿಯೆಂಟ್ ರೆಸಿಸ್ಟೆನ್ಸೇ. ಇವತ್ತು ಮಾರ್ಕೆಟಿಂಗ್ ನಿಜವಾಗ್ಲೂ ಪಾಸಿಟಿವ್ ಆಗಿದೆ ಅಂದರೆ ನಾನು ಏನು ಮಾತಾಡ್ತಾ ಇರ್ತೀನಿ ಯಾವಾಗಲೂ ಚಾನಲಲ್ಲಿ, ಕೊಚ್ಕೊಂಡು ಹೋಗುತ್ತೆ ಆ ಲೆವೆಲ್, ನಮಗೆ ಕೈಗೆ ಸಿಗೋಗಲ್ಲ. ಯಾವ ಬಸ್ ಸ್ಟ್ಯಾಂಡ್ ಇದು ಒಂದು ವಾರದ ಲೆವೆಲ್ ನೋಡಿದ್ರೂ ನೀವು ಇದು ಕ್ಲೀನ್ ಬಸ್ ಸ್ಟ್ಯಾಂಡೇ ಇದು ಅಲ್ವಾ. 24,000 23,800 ಹತ್ರ ಬರ್ತಾ ಇದೆ, ಮತ್ತು ಮೇಲ್ಗಡೆ 24,300 ಹೋಗ್ಬಿಟ್ಟು ಕಚ್ಕೊತಾ ಇದೆ. ಒಂದು ವಾರಕ್ಕಿಂತ ಜಾಸ್ತಿ ಸಮಯದಿಂದ ಇಲ್ಲೇ ಕಾಲ ಕಳೀತಾ ಇದೀವಿ. ಆಯಿತು, ನೆನ್ನೆ ಒಂದು ದೊಡ್ಡ ಪುಷ್ ಬಂದಿದೆ ಆಗಿದ್ದರೆ ಇದು ನಿಜವಾಗ್ಲೂ ಇದು ಕೊಚ್ಕೊಂಡು ಹೋಗೋದ್ರ ಲೆವೆಲ್ ಆಗಿದೆ. ಇವತ್ತು ಇಲ್ಲಿ ಕೈಗೆ ಸಿಗ್ದಂಗೆ ಇವತ್ತು 24,500 600 ಇಲ್ಲಿ ಓಪನ್ ಆಗ್ಬಿಡ್ತಾ ಇತ್ತು ನೆಕ್ಸ್ಟ್ ಲೆವೆಲ್ ಹತ್ರ. ಆ ಥರ ಆಯ್ತಾ ಇಲ್ಲ, ಅದೇ ಝೋನಲ್ಲಿ ಓಪನ್ ಆಗಿದೆ. ಅಂದರೆ ಏನೋ ಮಾರ್ಕೆಟು ತುಂಬ ಪಾಸಿಟಿವ್ ಆಗಿ ಏನು ನೋಡಿಲ್ಲ, ಇದನ್ನ ಏನೋ ಒಂದು ಎದುರು ನೋಡ್ತಾ ಇದೆ ಅಂತ ನಾವು ನೋಡ್ಬೋದು. ಆ ಟೈಮಲ್ಲಿ ಏನು ಮಾಡ್ತೀರಾ, ಶಾರ್ಟ್ ಮಾಡೋಕೆ ಹೋಗ್ತೀರಾ. ಇಂಥ ಟೈಮಲ್ಲಿ ಶಾರ್ಟ್ ಮಾಡ್ಬೋದಾ? ಇಲ್ಲ. ಯಾಕೆ, ಅಪ್ಪರ್ ಬ್ಯಾಂಡಲ್ಲಿ ಒಂದು ವಾರದಿಂದ ನಿಂತಿರೋ ಅಪ್ಪರ್ ಬ್ಯಾಂಡಲ್ಲಿ ಇದ್ದೀವಿ. ಕನ್ಫರ್ಮೇಷನ್ ವೆರಿ ಇಂಪಾರ್ಟೆಂಟ್. ನಿನ್ನೆ ಒಂದು ದೊಡ್ಡ ಮಾರೋಬಜು ಕ್ಯಾಂಡಲ್ ಮಾಡಿದೆ. ಇಷ್ಟೆಲ್ಲ ಕಂಡೀಷನ್ ಇದ್ದಾಗ ಶಾರ್ಟಿಂಗ್ ಕಂಡೀಷನ್ ಎಲ್ಲಿ ಕಾಣಿಸ್ತು, ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನೆಗೆಟಿವ್ ಆಗಿ ಬರ್ತಾ ಇದೆ ಅಂತಂದ್ರೂ ಕೂಡ ನೋಡಿ 24,300 ರೌಂಡ್ ಲೆವೆಲ್ ಬಿಡ್ತಾ ಇಲ್ಲ, ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ. ಇವತ್ತು ಕೆಳಗಡೆ ಬಂದಿದೆಯಾ? ಇಲ್ಲ. ಮತ್ತು ಅದೇ ಲೆವೆಲಲ್ಲಿ ಬಂದು ಕ್ಲೋಸಿಂಗ್. ಸೊ ಈ ಒಂದು ಝೋನ್ನ ಬಿಟ್ಟು ಆಚೆ ಹೋಗಿದೆಯಾ? ಇಲ್ಲ. ಆಚೆ ಹೋದಂಗೆ ಮಾಡಿ ವಾಪಸ್ ಅಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. ಕ್ಲೋಸಿಂಗ್ ಡೇಟಾ ನಾನು ಪ್ರತಿದಿನ ಯಾಕೆ ಕೊಡ್ತಾ ಇರ್ತೀನಿ ತಮ್ನೇಲಲ್ಲಿ ಅಂದರೆ ಇದಕ್ಕೋಸ್ಕರ. ಕ್ಲೋಸಿಂಗ್ ಡೇಟಾ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾಳೆ ಏನು ಅಂತ ನೀವು ಅನಲೈಸ್ ಮಾಡಬೇಕು. ಇವಾಗ ನಾನು ಹೇಳೋಗಿಲ್ಲ ನಾಳೆ ಏನು ಅಂತ, ಆಯಿತಾ. ಅದೇ ರೀತಿಯಾಗಿ ಗೋಲ್ಡಲ್ಲಿ ನೀವು ನೋಡ್ತಾ ಬರೋದಾದರೆ 4,800 ಲೆವೆಲ್ನ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಮಾತಾಡಿದ್ವಿ. ಒಳ್ಳೆ ಒಂದು ಪುಷ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. 4,800 ಹತ್ತತ್ರಕ್ಕೆ ಬಂದಿದೆ ಇವಾಗ. ಗೋಲ್ಡು ಸೂಪರ್ ಆಗಿರೋಂಥ ಮೂಮೆಂಟ್ ಆಗಿದೆ. ಗೋಲ್ಡ್ ಅಂದಾಗ ನೆನಪಾಯಿತು, ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸೀಟ್ ಅಂತ EGR ಅಂತ ಒಂದು ಹೊಸ ಕಾನ್ಸೆಪ್ಟ್ನ ತರ್ತಾ ಇದ್ದಾರೆ NSE ಕಡೆಯಿಂದ. ಇಲ್ಲಿ ನಿಮಗೆ 995 ಪ್ಯೂರಿಟಿ, 999 ಪ್ಯೂರಿಟಿ, 1 ಗ್ರಾಮು ಮಿಲಿಗ್ರಾಮ್ಗಳು,
5 ಗ್ರಾಮು 10 ಗ್ರಾಮು 100 ಗ್ರಾಮ್ ತನಕನೂ ಐ ಥಿಂಕ್ 1 kg ಇದೆಯೋ ಆ ಥರ ಒಂದು ನಿಮಗೆ ಇಂಡೆಕ್ಸ್ಗಳು ಮಲ್ಟಿಪಲ್ ಇಂಡೆಕ್ಸ್ಗಳಿದೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ ಈ ವೀಕೆಂಡಲ್ಲಿ. ಇದು ಬ್ರೋಕರಲ್ಲಿ ಅವೈಲಬಲ್ ಬಂದಿದೆಯಾ ಅಂದರೆ ಇನ್ನೂ ಸದ್ಯಕ್ಕೆ ಬಂದಿಲ್ಲ. ಅಟ್ಲೀಸ್ಟ್ ನಾನು ಝೆರೋದಲ್ಲಿ ನೋಡಿದೆ ಬಂದಿಲ್ಲ. ಬೇರೆ ಯಾರಾದರೂ ಬಂದಿದ್ರೆ ಹೇಳಿ, ನಾನು ವಿಡಿಯೋ ಮಾಡ್ತೀನಿ. 4ನೇ ತಾರೀಕಿದ್ದು ಲಾಂಚ್ ಆಗಿರೋದು NSE ಕಡೆಯಿಂದ. ಸೊ ಇದು ಓಪನ್ ಆಯಿತು ಅಂತಂದರೆ ತುಂಬ ಒಂದು ಒಳ್ಳೆಯದಾಗ್ತಾ ಹೋಗುತ್ತೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅದು ಸಿಕ್ತು ಅಂದರೆ ನಮಗೆ ಏನು ಪ್ರಾಬ್ಲಮ್ ಅಂದರೆ, ಇವಾಗ ನಿಮಗೆ ETF ಇದೆಯಲ್ಲ, ಇವಾಗ ನೀವು ಗೋಲ್ಡ್ ಪೀಸು ಈ ಥರದ ಗೋಲ್ಡ್ ಕೇಸು ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತೀವಲ್ಲ, ಇದನ್ನ ನಾವು ಯಾವತ್ತೂ ಫಿಸಿಕಲ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಅದು ಡಿಜಿಟಲ್ ಆಗಿ ಇರುತ್ತೆ. ನೀವು ಮಾರ್ಬಿಟ್ಟು ಬಂದಿದ್ದ ಲಾಭದಲ್ಲಿ ನೀವು ಹೋಗ್ಬಿಟ್ಟು ಬೇಕಾದ್ರೆ ಜ್ಯುವೆಲರಿ ಮತ್ತೊಂದು ತೊಗೊಂಬರ್ಬೇಕು. ಅಥವಾ ನಾನು ಜ್ಯುವೆಲರಿನೇ ತೊಗೊತೀನಿ ಮತ್ತೊಂದು ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಮೇಕಿಂಗ್ ಚಾರ್ಜ್ ಹಾಕ್ತಾರೆ, ವೇಸ್ಟಿಂಗ್ ಚಾರ್ಜ್ ಅಂತ ಹಾಕ್ತಾರೆ. ಈಗ ಕಾಯಿನು ಮತ್ತೊಂದು ಅವರು ಜಾಣರಾಗ್ಬಿಟ್ಟಿರ್ಬೇಕು, ಕಾಯಿನು ಮತ್ತೊಂದಕ್ಕೂ ಕೂಡ ಮೇಕಿಂಗ್ ಚಾರ್ಜ್ ವೇಸ್ಟಿಂಗ್ ಚಾರ್ಜ್ ಎಲ್ಲ ಹಾಕ್ತಾರೆ ಇವಾಗ. ಆಮೇಲೆ ಸ್ಟೋರ್ ಮಾಡೋದೊಂದು ದೊಡ್ಡ ಚಾಲೆಂಜ್ ಅಲ್ವಾ. ಮನೇಲಿ ಇಟ್ಕೊಂಡ್ರೆ ಥೆಫ್ಟ್ ಆಗುವಂಥ ಭಯ. ಬ್ಯಾಂಕಲ್ಲಿ ಹೋಗಿ ಇಟ್ಕೊಂಡ್ರೆ ಎಷ್ಟೊಂದು ಕೇಸ್ಗಳು ನೋಡಿದ್ರಿ, ಗೋಲ್ಡ್ ರೇಟ್ ಮೇಲ್ಗಡೆ ಹೋದಾಗ ನಾವು ಇಟ್ಟಿದ್ದೇ ಒಂದಿಷ್ಟು ತೂಕ, ಇವಾಗ ಇರ್ತಾ ಇರೋ ತೂಕನೇ ಬೇರೆ ಅಂತ ದೊಡ್ಡ ಬ್ಯಾಂಕ್ಗಳಿಗೆ ಅದು ಅಲಿಗೇಷನ್ಗಳು ಬಂದಿತ್ತು. ಅಕಸ್ಮಾತ್ ಬ್ಯಾಂಕಲ್ಲೂ ಕಳ್ತನ ಆಯಿತು ಅಂದ್ರೂ ಕೂಡ ನಿಮಗೆ ಆ ಲಾಕರ್ ಗ್ಯಾರಂಟಿ ಏನಿರುತ್ತೋ ಒಂದು 3 ಲಕ್ಷ 5 ಲಕ್ಷ ರೂಪಾಯಿ ಇರುತ್ತೆ ಅಷ್ಟು ಮಾತ್ರ ಕೊಡ್ತಾರೆ. ನೀವು ಅದರಲ್ಲಿ ನೀವು ಎಷ್ಟು ಬೇಕಾದ್ರೂ ಬಂಗಾರ ಇಟ್ಟಿರಿ, ನೀವು ಬೇಕಾದ್ರೆ ಒಂದು 100 ಗ್ರಾಮ್ ಬಂಗಾರ ಇಟ್ಟಿರಿ, 13 ಲಕ್ಷ ಆಗುತ್ತೆ. ಬಟ್ ನಿಮ್ಗೆ ಸಿಗೋದು 4 ರಿಂದ 5 ಲಕ್ಷ ಅಷ್ಟೇ. ಆ ಡೆಪಾಸಿಟ್ ಲಾಕರ್ಗೆ ಏನು ವ್ಯಾಲ್ಯೂ ಇರುತ್ತೋ ಅಷ್ಟು ಮಾತ್ರ ಸಿಗುವಂಥದ್ದಲ್ವಾ. ಇಷ್ಟೆಲ್ಲ ಚಾಲೆಂಜಸ್ಗಳಿದೆ. ಹಾಗಾದರೆ ನಾನು ಡಿಜಿಟಲ್ಲಾಗಿ ಸೇಫಾಗಿ ಇಟ್ಕೊಂಡಿರಬೇಕು, ಒಂದು ವಾಲ್ಟಲ್ಲಿ ಒಂದು ಲಾಕರಲ್ಲಿ ಥರ. ಆದರೆ ನನಗೆ ಯಾವಾಗ ಬೇಕೋ ಅದು ಗೋಲ್ಡ್ ಇದಾಗಿ ಕನ್ವರ್ಟ್ ಆಗಬೇಕು ಜ್ಯುವೆಲರಿಗೆ ಅಂದರೆ ಅದಕ್ಕೆ EGR ಅಂತ ಬಂದಿದೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಮಾತಾಡ್ತಾ ಹೋಗೋಣಂತೆ. ಸೊ ಅದು ಇಂಟ್ರೆಸ್ಟಿಂಗ್ ಆಗ್ತಾ ಹೋಯಿತು ಗೋಲ್ಡ್ ಯಾವ ಥರ ಆಗುತ್ತೆ ಅಂತ. ಅದೇ ರೀತಿಯಾಗಿ ಸಿಲ್ವರ್ ಕೂಡ ಇವತ್ತು ಸ್ಪೆಕ್ಟಾಕ್ಯುಲರ್ ಮೂವ್ಮೆಂಟ್, 6% ಮೂವ್ಮೆಂಟ್, ಆಲ್ಮೋಸ್ಟ್ 81ನ ದಾಟ್ಬಿಟ್ಟಿದೆ ಇವತ್ತು. ಕ್ರೂಡಲ್ಲಿ ಕೂಡ ಮತ್ತೆ 5.5% ಕರೆಕ್ಷನ್ ಬಂದು 100ಕ್ಕೆ ಬಂದಿದೆ. ಇವಾಗ 8500 ಲೆವೆಲ್ಗೆ ಬಂದು ನಿಂತಿದೆ. ಓವರಾಲ್ ವಿಕ್ಸ್ ನೋಡೋದಾದ್ರೆ ನೋಡಿ ಮಾರ್ಜಿನಲ್ಲಿ ಅಲ್ಲೇ ಇದೆ, ಇನ್ನು 16 ಲೆವೆಲ್ ಇದೆ. 2 ದಿನದಲ್ಲಿ ನಿಂತು ಹೋಗುತ್ತೆ ಮತ್ತೊಂದು ಅಂತ ಹೇಳಿದ್ದಾರೆ. ನಾಳೆ ಎಷ್ಟೊತ್ತಿಗೆ ಏನಾದರೂ ಆಗುತ್ತಾ ಅಥವಾ ವೀಕೆಂಡಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ವೀಕೆಂಡಲ್ಲಿ ಪೊಸಿಷನ್ ಉಳಿಸ್ಕೊಂಡು ಹೋಗ್ಬಿಡಿ. ಯಾಕೆಂದರೆ ಇದು ತೋಳ ಕತೆ ಸುಮಾರು ಸಲ ನೋಡ್ಬಿಟ್ಟಿದ್ದೀವಿ ಇವಾಗ ಅಲ್ವಾ. ಒಂಚೂರು ಆಚೆ ಈಚೆ ದಾಳ ಆಯಿತು ಅಂದರೆ ಮತ್ತೆ ಎಲ್ಲ ರಿವರ್ಸ್ ಹೊಡೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತಾಳಿದವನು ಬಾಳಿಯಾನು, ಇವತ್ತಿನ ಟೈಟ್ಲು ಅದೇ ಕೊಟ್ಬಿಡ್ತೀನಿ. ಸೊ ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು 1.61% ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಫಿನ್ ನಿಫ್ಟಿನೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಬ್ಯಾಂಕ್ ನಿಫ್ಟಿ ಫ್ಲಾಟ್ ಆಗಿತ್ತು. ಸೊ ಓವರಾಲ್ ನೋಡ್ತಾ ಬರೋದಾದರೆ ಬಿಟ್ಕಾಯಿನು 81,000 ಮೇಲ್ಗಡೆನೇ ಇದೆ. ಅದೇ ರೀತಿಗೆ ಕಾಪರ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿತ್ತು. ನ್ಯಾಚುರಲ್ ಗ್ಯಾಸಲ್ಲಿ ಕರೆಕ್ಷನ್ ಬಂದಿದೆ. USD/INR ಇವತ್ತು ಕಮ್ಮಿ ಆಗಿದೆ, 95ನ ಬಿಟ್ಟು ಕೆಳಗಡೆ ಬರ್ತಾ ಇದೆ, ವಿಚ್ ಇಸ್ ವೆರಿ ಗುಡ್. ಬರಬೇಕು ಇನ್ನೂ ಕೆಳಗಡೆ ಬರಬೇಕು. ನೋಡೋಣ ಏನಾಗುತ್ತೆ ಅಂತ. ಇಲ್ಲಾಂದರೆ ಎಕನಾಮಿಗೆ ಭಾರಿ ಹೊಡ್ತಾ. ಎಕನಾಮಿ ಅಂದಾಗ ನೆನಪಾಯಿತು, ಕೊರಿಯನ್ ಇಂಡೆಕ್ಸ್ ನೋಡ್ಕೊಂಬನ್ನಿ ಒಂದ್ಸಲ ಹೆಂಗಾಗಿದೆ ಅಂತ. ಯುದ್ಧ ಆದಾಗಿಂದ ಎಲ್ಲಿದ್ರು ಗೊತ್ತಾ ಅವರು? 5,000 ಅಲ್ಲ, ಖಾಲಿ 5,000 ಈ ಲೆವೆಲಲ್ಲಿ ಇದ್ರು. 4,900 5,000 ಇದ್ರು. ಒಂದೇ ತಿಂಗಳಲ್ಲಿ 7,500ಕ್ಕೆ ಹೋಗಿದ್ದಾರೆ. 4,500 ಹತ್ತಿರ ಇದ್ದವರು, 5,000 ಇದ್ದವರು 7,500. 50% ರಿಟರ್ನ್ಸ್ 1 ಮಂತಲ್ಲಿ. ಸೌತ್ ಕೊರಿಯಾ ಇಂಡೆಕ್ಸ್ ಇದು ನಾನು ತೋರಿಸ್ತಾ ಇರೋದು. 1 ಮಂತಲ್ಲಿ 50% ರಿಟರ್ನ್ಸ್ ಬಂದಿದೆ ಸೌತ್ ಕೊರಿಯಾ ಇಂಡೆಕ್ಸಲ್ಲಿ. ನಮ್ಮ ಸ್ಯಾಮ್ಸಂಗು ಈ ಥರ ಕಂಪ್ನಿಗಳೆಲ್ಲ ಇಲ್ಲೇ ಅಲ್ವಾ ಇರೋದು ಸೌತ್ ಕೊರಿಯಾದಲ್ಲಿ. ಸೊ ಇವರು $1 ಟ್ರಿಲಿಯನ್ ಮಾರ್ಕ್ ದಾಟಿದೆ ಅವ್ರದ್ದು ಏನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಯಾಕಂದರೆ ಸೌತ್ ಕೊರಿಯಾ ಲಿಸ್ಟೆಡ್ ಕಂಪನಿ. ಸೊ ಸೌತ್ ಕೊರಿಯಾ ಯಾಕೆ ಇಂಡಿಯಾ ಬಿಟ್ಟು FIಗಳು ದುಡ್ಡು ತೊಗೊಂಡೋಗ್ತಾ ಇದ್ದಾರೆ ಅಂತ ಕೇಳಿದ್ರಲ್ಲಿ, ಎಲ್ಲಿ ತೊಗೊಂಡೋಗ್ತಾ ಇದ್ದಾರೆ ನೋಡಿ, ಇಂಥ ಕಡೆ ತೊಗೊಂಡೋಗ್ತಾ ಇದ್ದಾರೆ. 50% ರಿಟರ್ನ್ಸು 1 ತಿಂಗಳಲ್ಲಿ. ಅದೇ ರೀತಿಯಾಗಿ ನೈಕೆ ಇಂಡೆಕ್ಸ್ ಜಪಾನ್ದು 1980 ಇಸ್ವಿಯಿಂದ 60,000 ದಾಟಿರಲಿಲ್ಲ ಅದು. ಇವಾಗ ಹಿಂದಿಂದು ಮಂತ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ರು. ಮೋಸ್ಟ್ಲಿ ಟ್ರೇಡಿಂಗ್ ವ್ಯೂದು ಇವಾಗ ಏನೋ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಏನೋ, ಹಳೆ ಚಾರ್ಟ್ಗಳೆಲ್ಲ ತೋರಿಸೋದೇ ಇಲ್ಲ ಜಾಸ್ತಿ. ಸೊ ನಾನು ಚೆಕ್ ಮಾಡ್ತೀನಿ ಅದನ್ನ. ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇವ್ರದ್ದು ಸೇಲ್ ನಡೆಯುತ್ತೆ, ಬ್ಲ್ಯಾಕ್ ಫ್ರೈಡೇ ಸೇಲ್ ಅಂತ ನಡೆಯುತ್ತೆ ನವಂಬರ್ ಟೈಮಲ್ಲಿ. ಅದು ಬಿಟ್ಟರೆ ಇವಾಗ ಮೊನ್ನೆ ಸಮ್ಮರ್ ಸೇಲ್ ಅಂತ ಒಂದು ಮಾಡಿದ್ರು. ಬೇರೆ ಟೈಮಲ್ಲಿ ಸ್ವಲ್ಪ ತುಂಬ ಕಾಸ್ಟ್ಲಿನೇ ಇರ್ತಾ ಹೋಗುತ್ತೆ. ಯಾರು ಧನ್ನು ಈ ಥರ ಕೆಲವು ಬ್ರೋಕರ್ಗಳಲ್ಲಿ ಫೈರ್ಸು ಡೈರೆಕ್ಟ್ ಟ್ರೇಡಿಂಗ್ ವ್ಯೂಯಿಂದ ನಿಮಗೆ ಆಕ್ಸೆಸ್ ಮಾಡೋಕ್ಕೆ ಟ್ರೇಡ್ ಮಾಡೋಕ್ಕೆಲ್ಲ ಅವಕಾಶ ಇತ್ತು ಅಂತ ಹೇಳಿದ್ರಲ್ಲ, ಅದರಲ್ಲಿ ಒಂದ್ಸಲ ಈ ಥರ ಇಂಡೆಕ್ಸ್ಗಳನ್ನ ಚೆಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಮಾಮೂಲಿ ನಾವು ಟ್ರೇಡಿಂಗ್ ವ್ಯೂ ವಿತೌಟ್ ಪ್ರೀಮಿಯಂ ಆಕ್ಸೆಸ್ ಫ್ರೀಯಾಗಿ ಆಕ್ಸೆಸ್ ಮಾಡ್ತಿಲ್ಲ, ಅದಕ್ಕೆ ತೋರ್ಸೋಕ್ಕಿಂತ ಜಾಸ್ತಿ ತೋರಿಸುತ್ತಾ ಚಾರ್ಟ್ಸು ಏನು ಅಂತ ಒಂದು ಸ್ವಲ್ಪ ಹೇಳಿ ನನಗೆ. ಅದನ್ನ ಯಾರಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ. ಸೊ ನಂದು ಡಿಆಕ್ಟಿವೇಟ್ ಆಗೋಗಿದೆ. ಫೈರ್ಸ್ ಅಕೌಂಟ್ ಇತ್ತು, ನಂದು ಡಿಆಕ್ಟಿವೇಟ್ ಆಗೋಗಿದೆ. ನಂದು ಆಕ್ಟಿವ್ ಅಕೌಂಟ್ ಇಲ್ಲ ಅಲ್ಲಿ ಇವಾಗ. ಅದೇ ರೀತಿಯಾಗಿ ಇನ್ನೇನು ನೈಕಿ ಇಂಡೆಕ್ಸು ಈ ಥರ ಮೇಲೆ ಹೋಗಿದೆ ನೋಡಿ. ಜಪಾನ್ ಇಂಡೆಕ್ಸು, ಜಪಾನ್ದು ನೀವು ನೋಡೋದಾದರೆ ಲಾಸ್ಟ್ 1 ತಿಂಗಳದ್ದು ನೋಡೋಣ ಇವ್ರದ್ದು ಏನಾಗಿದೆ ಅಂತ. 1 ತಿಂಗಳಲ್ಲಿ ಜಪಾನ್ ಇಂಡೆಕ್ಸು ಡಾಲರ್ದು ಎಂದು ಅಂದಾಗ ಸ್ವಲ್ಪ ಒಂದು ಕಾಶಿಯಸ್ ಡಿಸಿಷನ್ ಇತ್ತು. ಬಟ್ ಅವ್ರು ಇವಾಗ ಇಂಟ್ರೆಸ್ಟ್ ರೇಟ್ನ ಕಮ್ಮಿನೇ ಮಾಡಬೇಕು ಅಂತ ಸಿಚುವೇಶನ್ ಬಂದಿದ್ದರಿಂದ ಈ ಥರ ಆಗ್ಬೋದು ಅಂತ ನೋಡಿ. ಯಾಕಂದರೆ ಟ್ರೇಡಿಂಗ್ ಫುಲ್ ಸ್ಲೋ ಆಗಿಬಿಟ್ಟಿದೆ ನಂದು. ಅದಕ್ಕೋಸ್ಕರ ಕೇಳಿದ್ದು, ಯಾರಿಗಾದರೂ ಅದು ಇಂಟಿಗ್ರೇಷನಲ್ಲಿ ನಿಮಗೆ ಎಲ್ಲ ಚಾರ್ಟ್ ಸಿಗ್ತಿದೆ ಅಂತಂದರೆ ಒಂದು ಸ್ವಲ್ಪ ನನಗೆ ತಿಳಿಸಿ. ಇಲ್ಲಾಂದರೆ ನೋಡೋಣ ಟ್ರೇಡಿಂಗ್ ವ್ಯೂನೇ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋಣ ಏನು ಅಂತ. ಒಟ್ಟಿನಲ್ಲಿ 60,000 ದಾಟಿ ಮೇಲ್ಗಡೆ ಹೋಗಿದೆ ನೈಕೆ ಇಂಡೆಕ್ಸು. ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ, ನಾವು ಇದು ಕೊಟ್ಟೋಗೋಣ. ಸೊ ಇವತ್ತು BSEನಲ್ಲಿ 2.89% ಅಪ್ ಬಂದಿದೆ. ಪಿಡಿಲೈಟಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಬ್ರಿಟಾನಿಯಾ ಆಲ್ಮೋಸ್ಟ್ ಫ್ಲಾಟ್ ಆಗಿತ್ತು. ನಾನು ಎಲ್ಲದ್ರದ್ದು ರಿಸಲ್ಟ್ಸ್ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. BSE ಇದು ನೋಡಿ Q4 ಪ್ರಾಫಿಟ್ಟು 32% ಜಂಪ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟ್ರು ಜಂಪ್ ಆಗಿದೆ.
ಆಗಿದೆ 797 crores. ಅದೇ ರೀತಿಗೆ 10 ರೂಪಾಯಿ ಡಿವಿಡೆಂಡು ಕೂಡ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಕೋಟೆಕ್ಕು ಫೆಡರಲ್ ಬ್ಯಾಂಕಲ್ಲಿ 10% ಸ್ಟೇಕ್ನ ತೊಗೊಂಡಿದ್ದಾರೆ ಅಂತ ಸುದ್ದಿ ಬರ್ತಾ ಇತ್ತು. ಅದು ಒಂದು ಎಸ್ ಬ್ಯಾಂಕಿಂದ ಏನು ಬಂದಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಲಾಸ್ಟ್ 2 ದಿನದಿಂದ ತುಂಬ ಮೇಲ್ಗಡೆ ಹೋಗ್ತಾ ಇದೆ. ಅದು ಇವತ್ತು ಇಂದ್ರಪ್ರಸ್ಥ ಗ್ಯಾಸ್ ಸೂಪರ್, ಸುಮಾರು ಕಂಪ್ನಿಗಳದ್ದು ರಿಸಲ್ಟ್ಸ್ ಇದೆ. ಇವತ್ತು ಡಾಬರ್ ಇಂಡಿಯಾದ ರಿಸಲ್ಟ್ಸ್ ಇತ್ತು. ಡಾಬರ್ ಇಂಡಿಯಾದಲ್ಲೂ ಪ್ರಾಫಿಟ್ 15% ಜಂಪ್ ಆಗಿದೆ ಅಂತ ಬಂದಿದೆ. ಸೊ ಸ್ಪೆಸಿಫಿಕ್ ಆಗಿ ಫಾಲೋ ಅಪ್ ಮಾಡೋಕ್ಕೆ ಆಗ್ತಾ ಇಲ್ಲ ನ್ಯೂಸ್ನ, ನಾನು ಕವರ್ ಮಾಡ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದರದ್ದೆಲ್ಲ ಒಂದು ಡ್ಯಾಶ್ ಬೋರ್ಡ್ ಥರ ಇರುತ್ತೆ, ಒಂದಿಷ್ಟು ಯಾರು ಮಾಡಿರ್ತಾರೆ, ಅದರಲ್ಲಿ ನೋಡೋಣ ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಏನು ಕತೆ ಅನ್ನೋದು ನಮಗೆ ರಿಸಲ್ಟ್ಸ್ ಕಂಪ್ಯಾರಿಸನ್ಗೆ. ತಿಜೋರಿ ಒಂದಿದೆ ನಂಗೆ ಗೊತ್ತಿರೋ ಹಾಗೆ, ಬಟ್ ಬೇರೆ ಯಾವುದಿದೆ ನೋಡಬೇಕು. ಕೊರಿಯಾದು ನೋಡಿ ಇನ್ಫ್ಲೇಷನು ಅವ್ರದ್ದೇನು ಕಮ್ಮಿ ಆಗಿದೆ ಇಲ್ಲ. ಕೊರಿಯಾ 2.57 2.16 ಇತ್ತು ಹೋದ್ಸಲ. ಇನ್ಫ್ಲೇಷನ್ ಪ್ರತಿ ಕಂಟ್ರಿದು ಜಾಸ್ತಿ ಆಗ್ತಾನೆ ಇದೆ, ಆದರೆ ಗ್ರೋತ್ ಮಾತ್ರ ಸಿಕ್ಕಾಪಟ್ಟೆ ಆಗಿದೆ ಅಲ್ಲೆಲ್ಲ. ಅದೇ ರೀತಿಯಾಗಿ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಏನು ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ನಾನು ಟ್ರೇಡ್ ಮಾಡಿಲ್ಲ ಇವತ್ತು, ಬಟ್ ನೋಡ್ಕೊಂಬರೋದಾದ್ರೆ ಇವತ್ತು 77,900, ನೆನೆ 77,810 ಇತ್ತು, 77,900 ಆಲ್ಮೋಸ್ಟ್ ಫ್ಲಾಟ್ ಆಗಿ ಮುಗಿಸಿದ್ದಾರೆ ಇವತ್ತು. ಜಾಸ್ತಿ ಏನು ಸರ್ಪ್ರೈಸ್ಗಳನ್ನು ಕೊಟ್ಟಿಲ್ಲ ಅಂತ ಅನ್ಕೊಂತೀನಿ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ಎಕ್ಸ್ಪೈರಿ ನಮ್ಮದು ನೆಕ್ಸ್ಟು 12 ಮೇ. 11 ಮೇ ಏನು ರಜೆ ಇದೆಯಾ? 11 ಮೇ ಏನು ರಜೆ ಇದೆ? ಇಲ್ಲ, 12 ಮೇನೇ ಮಂಗಳವಾರ ಬರ್ತಾ ಹೋಗುತ್ತೆ. ಸೊ 12 ಮೇ ಇದಿದೆ, ಏನು ನಿಫ್ಟಿ ಎಕ್ಸ್ಪೈರಿ ಇದೆ ಇವತ್ತು. ಸೊ ಅದಕ್ಕೆ ನೋಡ್ತಾ ಬರೋದಾದರೆ ಇವಾಗ 24,500 ಒಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ 24,000 ಸಪೋರ್ಟ್ ಕಾಣಿಸ್ತಾ ಇದೆ. ತುಂಬ ಅರ್ಲಿ ಸ್ಟೇಜು, ನೋಡೋಣ. ಆಲ್ಮೋಸ್ಟ್ 24,300 ಬಿಟ್ಟು ಹೋಗಲ್ಲ ಅನ್ನೋ ಥರನೇ OI ಕೂಡ ಹೇಳ್ತಾ ಇದೆ. ಏನಾಗುತ್ತೆ, ಪಾಸಿಟಿವಿಟಿ ಬರುತ್ತಾ? 24,500 ಬ್ರೇಕ್ ಆಗೋಕ್ಕಾಗತ್ತಾ ಏನು ಅನ್ನೋದು ವೀಕೆಂಡ್ಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ಏನು ಮಾಡ್ತಾರೆ ಇವರೆಲ್ಲ ಅನ್ನೋದ್ರ ಮೇಲೆ. ಅದೇ ರೀತಿ F&O ಮೂವರ್ಸ್ ಅಂತ ನೋಡೋದಾದರೆ 8 ಸ್ಟಾಕ್ಗಳು ನೆಗೆಟಿವ್ ಆಗಿದೆ ಇವತ್ತು ಬ್ಯಾಂಕ್ ನಿಫ್ಟಿ. ಅದು ಕೂಡ ತುಂಬ ನೆಗೆಟಿವ್ ಅಂದರೆ ತುಂಬ ನೆಗ್ಲಿಜಿಬಲ್, ಹಾಗಾಗಿ ಫ್ಲಾಟ್ ಆಗಿ ಎಂಡ್ ಆಗಿದೆ. ಡಿಫೆನ್ಸು ತಿರ್ಗಾ ಈಗ 3%. ಈಗ ಯುದ್ಧ ಎಲ್ಲ ನಡೆಯಕ್ಕೆ ಬಂದರೂ ಕೂಡ ಯಾವ ಟೈಮಲ್ಲಿ ಏನೋ ಗೊತ್ತಿಲ್ಲಪ್ಪ, ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋಣ ಅನ್ನೋಕ್ಕೋಸ್ಕರ ಎಲ್ಲ ದೇಶಗಳು ಫೋಕಸ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಡಿಫೆನ್ಸ್ ಫೋಕಸಿಗೆ ಬಂದಿದೆ, 3% ಮೇಲ್ಗಡೆ ಹೋಗಿದೆ. ಅದೇ ರೀತಿಯಾಗಿ ಕೆಳಗಡೆ IT ಸೆಕ್ಟರ್ ಅಂತ ನೋಡ್ತಾ ಬರೋದಾದರೆ 0.77, ಕನ್ಸ್ಯೂಮರ್ ಡ್ಯೂರಬಲ್ಸು 0.85% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ FIDA ಡೇಟಾ ನೋಡ್ಕೊಂಬರೋಣ. ಇವತ್ತಿಂದು ಅಪ್ಡೇಟ್ ಆಗಿದೆಯಾ? ಇನ್ನೂ ಅಪ್ಡೇಟ್ ಆಗಿಲ್ಲ ಇದರಲ್ಲಿ, ಸೆನ್ಸಿಬಲಲ್ಲಿ ಹೋಗಲಿ. ಇದರಲ್ಲೇ ನೋಡೋಣ ನಮ್ಮ ಸ್ಟಾಕ್ ಮೋಜೋದಲ್ಲಿ. ನೀವು ಸ್ಟಾಕ್ ಮೋಜೋ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ, ಇದರಲ್ಲಿ ಹೆಲ್ಪ್ ಆಗ್ತಾ ಇದೆ ಈ ಡ್ಯಾಶ್ ಬೋರ್ಡ್ಗಳು ಅಂತಂದರೆ, ನೀವು ನಮ್ಮ ಚಾನಲ್ ವೀಕ್ಷಕರಿಗೆ 10% 20% ಆಫ್ ಇದೆ. ನೀವು ಯಾವ ಪ್ಲ್ಯಾನ್ ಚೂಸ್ ಮಾಡ್ತೀರೋ ಅದ್ರ ಮೇಲೆ. ಪ್ರತಿ ವೀಡಿಯೋದ ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಕೆಲವೊಂದು ಸಲ ಕೊಟ್ಟಿರಲ್ಲ, ಕೆಲವೊಂದು ಹಳೆ ವೀಡಿಯೋ ನೋಡಿದ್ರೆ ನಿಮ್ಗೆ ಕೊಟ್ಟಿರ್ತೀನಿ. ಇವತ್ತು ಪಿನ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ ಮಾಡ್ಬೋದು ಅದನ್ನ. FIಗಳು ಇವತ್ತು ಕ್ಯಾಶ್ ಮಾರ್ಕೆಟಲ್ಲಿ ಬರೀ 340 ಕೋಟಿನ, ಬರೀ 340 ಅಂತ ಅನ್ಕೋಬೇಡಿ, ಬಟ್ ಅವ್ರು ಮಾಡೋ 1,000 ಕೋಟಿ ಬಿಸ್ನೆಸ್ ನೋಡೋದಾದರೆ ಇವತ್ತು ಕಂಪ್ಯಾರಿಟಿವ್ಲಿ ಕಮ್ಮಿನೇ ಅಲ್ವಾ. 340 ಕೋಟಿ ಸೆಲ್ ಮಾಡಿದ್ದಾರೆ. ಅದೇ ರೀತಿಯಾಗಿ DIಗಳು 441 ಕೋಟಿ ಬೈ ಮಾಡಿದ್ದಾರೆ. ವೆರಿ ಲಿಟಲ್ ಮೂಮೆಂಟು, ಹಾಗಾಗಿ ಮಾರ್ಕೆಟಲ್ಲೂ ಕೂಡ ತುಂಬ ಸೆಟಲ್ ಆಗಿ ಒಂದೇ ರೇಂಜಲ್ಲಿ ಸಣ್ಣದಾಗಿ ಇವತ್ತು ಮಾರ್ಕೆಟು ಬಿಹೇವ್ ಮಾಡಿದೆ. ಕ್ಲೈಂಟ್ ಡೇಟಾ ಕೂಡ ಇವತ್ತು ಬಂದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಕ್ಲೈಂಟು ಬೇರಿಶ್ ಆಗಿ ಇದ್ದಾರೆ ಅಂತ ಅನ್ಕೊಂತೀನಿ ಸದ್ಯಕ್ಕೆ. ನೋಡೋಣ, ಚೇಂಜ್ ಆಗಿರ್ಬೋದು. ಅವ್ರು ಚೇಂಜ್ ಆಗಿದೆ ಅಂದರೆ ನಮ್ಮ ವ್ಯೂನು ಕೂಡ ನಾವು ಚೇಂಜ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಮೆಟ್ರಿಕ್ಸ್ ಇದು. ದಯವಿಟ್ಟು ಸೆನ್ಸಿಬಲ್ ಆಕ್ಸೆಸ್ ಇದ್ದವರು ಚೆಕ್ ಮಾಡ್ತಾ ಇರಿ ಇದು OI ಮೇಲೆ, ಇದು ಯಾವ ರೀತಿಯಾಗಿ ಬರ್ತಾ ಹೋಗುತ್ತೆ ಅಂತ. ಅಪ್ಕಮಿಂಗ್ IPO ಅಂತ ಯಾವುದೂ ಇಲ್ಲ. ಯಾವ್ದಾದ್ರು ಕರೆಂಟ್ ನಡೀತಾ ಇದೆಯಾ? ಎಸ್, ನಡೀತಾ ಇದೆ. ಒಂದು ಇವತ್ತಿಗೆ ಮುಗೀತಿತ್ತು. ಯಾವುದಿದು ಬಾಗ್ಮನೆ ಪ್ರೈಮ್ ಆಫೀಸ್, ಯಾರು ಬೆಂಗಳೂರಿನ ಬಾಗ್ಮನೆ ಟೆಕ್ ಪಾರ್ಕು ಗೊತ್ತಿಲ್ಲ. ಬಾಗ್ಮನೆ ಪ್ರೈಮ್ ಆಫೀಸರ್ ರೇಟ್ ಇರ್ಬೋದು, ಅವ್ರದ್ದೇ ಇರ್ಬೋದು, ಯಾಕೆಂದರೆ ಬಾಗ್ಮನೆ ಇಲ್ಲೇ ಅಲ್ವಾ ಇರೋದು. ಸೊ ನೋಡಿ, ರೇಟ್ ಅಂತ ನೋಡೋದಾದರೆ ನಮಗೆ ರಿಯಲ್ ಎಸ್ಟೇಟ್ ಇದ್ರ ಬಗ್ಗೆ ನಾನು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡಿಲ್ಲ ಅಂದರೆ ಮಾಡ್ತೀನಿ, ನೋಟ್ ಡೌನ್ ಮಾಡ್ಕೊತೀನಿ. ರೇಟಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಹಿಂದೆ, ಬಟ್ ನನಗೆ ಸ್ಪೆಕ್ಟಾಕುಲರ್ ರಿಟರ್ನ್ಸ್ ಅಂತೇನು ಕೊಟ್ಟಿಲ್ಲ. ಹಾಗಾಗಿ ನಾನು ಯಾವುದೂ ರೇಟ್ಸ್ನ ಹೊಂದಿಲ್ಲ ಇವಾಗ. ಇಲ್ಲಿ ಎಂಬಸಿ ಪಾರ್ಕ್ ಅಂತ ಬರುತ್ತೆ, ಬ್ರೂಕ್ ಫೀಲ್ಡ್ ಬರುತ್ತೆ, ಇನ್ನೊಂದು ಪ್ರೆಸ್ಟೀಜ್ ಟೆಕ್ ಪಾರ್ಕ್, ಇನ್ನೊಂದು 3-4 ಕಂಪ್ನಿ ಇದೆ ಅಷ್ಟೇ. ಸೊ ಅದೇ ಸಾಲಿಗೆ ಈಗ ಬಾಗ್ಮನೆ ಪ್ರೈಮ್ ಆಫೀಸ್ ರೇಟ್ ಅದು ಕೂಡ ಸೇರಿಕೊಂಡಿದೆ. ನೋಡೋಣ, ಬಾಗ್ಮನೆ ಟೆಕ್ ಪಾರ್ಕ್ ಅಲ್ಲೇ ವೈಟ್ ಫೀಲ್ಡ್ ಹತ್ರನೇ ಬರುತ್ತಿದ್ದು, ಅದ್ರ ಜನ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಬ್ಸ್ಕ್ರಿಪ್ಷನ್ ಅಂತೂ ಚೆನ್ನಾಗಿದೆ. ರೀಟೇಲರ್ದು ಏನು ಸಬ್ಸ್ಕ್ರಿಪ್ಷನ್ ಆಗಿದೆ ಡೇಟಾ ಬಂದಿಲ್ಲ ಅಂತ ಹೇಳಿದ್ದಾರೆ. 95ರಿಂದ 100 ರೂಪಾಯಿ. ನೋಡೋಣ, ಲಿಸ್ಟ್ ಆಗಲಿ, ಲಿಸ್ಟ್ ಆದಮೇಲೆ ಏನಾಗುತ್ತೆ ಅಂತ ನೋಡೋಣ. 7.9 ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಅಂತೂ ಆಗೋಗಿದೆ. ಲಿಸ್ಟಿಂಗ್ ಬರಲಿ, ಲಿಸ್ಟಿಂಗ್ ಆದಮೇಲೆ ನೋಡೋಣ ಅಂತ ಏನಾಗುತ್ತೆ ಅಂತ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ನನಗೇನು ಕಾಣಿಸ್ತಿಲ್ಲ. ರಿಸಲ್ಟ್ಸ್ಗಳು ಬರ್ತಾ ಇದೆ, ಒಂದಿಷ್ಟು ಅದನ್ನೆಲ್ಲ ಕವರ್ ಮಾಡ್ತಾ ಇದ್ದೀನಿ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಹೋಗೋಣ. 2026 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಇನ್ವೆಸ್ಟ್ ವಿತ್ ಇಂಟೆಂಟ್. ಒಂದು ಪ್ರತಿಯೊಂದು ಹೂಡಿಕೆನೂ ಅದು ಶಾರ್ಟ್ ಟರ್ಮ್ ಆಗಿರಲಿ ಲಾಂಗ್ ಟರ್ಮ್ ಆಗಿರಲಿ ಒಂದು ಇಂಟೆಂಟ್ ಜೊತೆ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.